ರಾಜ್ಯ ರಾಜಕೀಯದಲ್ಲಿ ನಿಲ್ಲದ ಬಣಬಡಿದಾಟ. ವಿಜಯೇಂದ್ರ ಯತ್ನಾಳ್ ನೇರ ಕಿತ್ತಾಟ. ಕೇಂದ್ರ ಗೃಹ ಸಚಿವ ರಾಜಿ ಸಂಧಾನ ಮಾಡೋಕೆ ಅಂತಾನೆ ಹೋದ್ರ ಹಾಗಾದ್ರೆ? ಖಾಸಗಿ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಂತಹ ಅಮಿತ್ ಶಾ ಈಗ ಅಮಿತ್ ಶಾರನ್ನ ಭೇಟಿಯಾಗಿದ್ದಂತಹ ಬಿಜೆಪಿ ಪ್ರಬಲ ನಾಯಕರು ಈಗ ಈ ಭೇಟಿ ರಾಜ್ಯದಲ್ಲಿ ಹೊಸ ಸಂಚಲನವನ್ನ ಮೂಡಿಸಿದೆ. ಹಾಗಾದ್ರೆ ಆ ಪ್ರಭಾವಿ ನಾಯಕ ಯಾರು? ಎಸ್, ಅಮಿತ್ ಶಾ ಅವರು ಈ ಹಿಂದೆ ಖಾಸಗಿ ಕಾರ್ಯಕ್ರಮಕ್ಕೆ ಭೇಟಿಯಾಗ್ತಾ ಇದ್ದೇನೆ ಎನ್ನುವಂತಹ ಒಂದು ನೆಪವನ್ನ ಒಡ್ಕೊಂಡು ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಆ ಎಂಟ್ರಿಯನ್ನ ಹಲವಾರು ಜನ ಮೋಸ್ಟ್ಲಿ ಇದು ಬಣಬಡಿದಾಟಕ್ಕೆ ಹಾಕುವಂತಹ ಬ್ರೇಕ್ ಆಗಿರಬಹುದು. ಹೈಕಮಾಂಡ್ ನಿಂದ ಅಮಿತ್ ಶಾ ಯಾವುದೋ ಒಂದು ಸಂಭ್ರಮದ ವಿಚಾರವನ್ನ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂತಹ ಸುದ್ದಿಯನ್ನ ಹೇಳ್ತಾ ಇದ್ರು. ಆದರೆ ನಿಜಕ್ಕೂ ಕೂಡ ಆಗಿದ್ದ ಹಾಗೆ. ಯಾಕಂತಂದ್ರೆ ಅಮಿತ್ ಶಾ ಅವರನ್ನ ಖಾಸಗಿ ಕಾರ್ಯಕ್ರಮ ಒಂದರಲ್ಲಿ ನೋಡಿದ ನಂತರ ಈ ಒಂದು ಬಣಬಡಿದಾಟಕ್ಕೆ, ವಿಜಯೇಂದ್ರ ಹಾಗೂ ಯತ್ನಾಳ್ ನಡುವಿನ ಬಣಬಡಿದಾಟಕ್ಕೆ ಬ್ರೇಕ್ ಹಾಕಲೇಬೇಕು. ಇದು ಬೀದಿ ರಂಪಾಟವಾಗ್ತಾ ಇದೆ. ಹೊರಗಿನವರು ಬಿಜೆಪಿಗರನ್ನ ನೋಡಿ ಹಾಸ್ಯ ಚುಟಾಕಿಯನ್ನು ಹಾರಿಸ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಎಂಟ್ರಿ ಕೊಟ್ಟು ಎಲ್ಲವನ್ನು ಸರಿ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಅಮಿತ್ ಶಾ ಅವರು ಎಂಟ್ರಿ ಕೊಟ್ಟಿದ್ರು. ಹಾಗಾದ್ರೆ ಅವರ ಒಳಗೆ ಏನ್ ನಡೀತಿದೆ? ಎಸ್, ಇಲ್ಲಿದೆ ನೋಡಿ ಅಪ್ಡೇಟ್ಸ್. ಈಗ ಬಿಜೆಪಿಯ ಬಣಬಡಿದಾಟಕ್ಕೆ ರೆಕ್ಕೆ ಪುಕ್ಕ. ಇದೀಗ ಬಿಪಿ ಹರೀಶ್ ಹೇಳಿಕೆ ಬಿಜೆಪಿಯಲ್ಲಿ ಸಂಚಲನವನ್ನ ಮೂಡಿಸಿದೆ. ಅರವಿಂದ್ ಲಿಂಬಾವಳಿಯನ್ನ ದೆಹಲಿಗೆ ಬುಲಾವ್. ಯತ್ನಾಳ್ ಜೊತೆ ಅತಿ ಹೆಚ್ಚು ಕಾಣಿಸಿಕೊಂಡಿದ್ದಂತಹ ನಾಯಕ ಇದೀಗ ಅರವಿಂದ್ ಲಿಂಬಾವಳಿಯನ್ನ ದೆಹಲಿಗೆ ಕರೆದಿದ್ಯಾಕೆ? ಬಿಜೆಪಿಯಲ್ಲಿ ಹೊಸ ಸಂಚಲನಕ್ಕೆ ಕಾರಣ. ಆದ್ರೆ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಅಮಿತ್ ಶಾ ರಾಜಕೀಯ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ ತಳ್ಳಿ ಹಾಕಿರುವಂತಹ ಬಿಜೆಪಿಗರು. ಎಸ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಭೇಟಿ ಮಾಡಿದ್ದಾರೆ ಅಂತ ಹೇಳಿ ಬಿಪಿ ಹರೀಶ್ ಹೇಳಿಕೆ ರಾಜ್ಯ ಬಿಜೆಪಿಯಲ್ಲಿ ಸಂಚಲನವನ್ನ ಮೂಡಿಸಿದೆ. ರಾಜಕೀಯ ಚರ್ಚೆಗೆ ರೆಕ್ಕೆ ಪುಕ್ಕ ಬಂದಂತೆ ಆಗ್ಬಿಟ್ಟಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಸದಾ ಕಿಡಿಕಾರ್ತಾ ಇದ್ದಂತಹ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೊಂದಿಗೆ ಇತ್ತೀಚೆಗೆ ಹೆಚ್ಚು ಗುರುತಿಸಿಕೊಂಡಿದ್ದಂತಹ ಅರವಿಂದ್ ಲಿಂಬಾವಳಿ ಅವರಿಗೆ ವರಿಷ್ಠರಿಂದ ಬುಲಾವ್ ಬಂದಿದೆ ಎನ್ನುವಂತಹ ವಿಚಾರ ಈಗ ಹೆಚ್ಚು ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಹಿಂದೆ ಡೆಲ್ಲಿಗೆ ಭೇಟಿಯನ್ನ ನೀಡಿದ್ದಂತಹ ಲಿಂಬಾವಳಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆಗಿರುವಂತಹ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರನ್ನ ಕೂಡ ಭೇಟಿ ಮಾಡಿದ್ರು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ವೈಲ್ಡ್ ಫೀಲ್ಡ್ ನಲ್ಲಿ ವಿಶ್ವೇಶ ತೀರ್ಥ ಆಸ್ಪತ್ರೆಯ ಉದ್ಘಾಟನೆಗೆ ಆಗಮಿಸಿದ್ದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಅವರ ಭೇಟಿಗೆ ಅವಕಾಶವನ್ನ ಕೋರಿದ್ದಾಗ ಮಂಗಳವಾರ ಭೇಟಿಯಾಗ್ತೀನಿ ಅನ್ನುವಂತಹ ವಿಚಾರಗಳನ್ನ ಕೂಡ ಹೇಳಿದ್ರು. ಇದಿಷ್ಟು ನಡೀತಾ ಇದೆಯಲ್ಲ, ಇದಿಷ್ಟು ಈಗ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ. ಯತ್ನಾಳ್ ಅವರ ಅತ್ಯಾಪ್ತ ಅರವಿಂದ್ ಲಿಂಬಾವಳಿ ಅವರನ್ನ ಭೇಟಿ ಮಾಡಲಿದ್ದಾರೆ ಅಮಿತ್ ಶಾ. ಹಾಗಾದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ಬಿವೈ ವಿಜಯೇಂದ್ರ ಅವರ ಕೈ ತಪ್ಪಿ ಹೋಗ್ತಾ ಇದೆಯಾ? ಯಾರೂ ಇಲ್ಲದೆ ಬೇರೆಯವ್ರನ್ನ ಕರೆದು ತಂದು ಕೂರಿಸ್ತಾ ಇದ್ದಾರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅನ್ನೋದು ಕೂಡ ಗೊಂದಲದ ವಿಚಾರವಾಗಿದೆ. ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಅಮಿತ್ ಶಾ ರಾಜಕೀಯ ಚರ್ಚೆಗೆ ಅವಕಾಶವನ್ನ ಕೊಟ್ಟಿಲ್ಲ ಅಂತ ಹೇಳಿ ಬಿಜೆಪಿಗರು ಆ ವಿಚಾರವನ್ನ ನೀರಿನಲ್ಲಿ ತೇಲಿಸ್ತಾ ಇದ್ದಾರೆ. ಆದರೆ
ಅರವಿಂದ್ ಲಿಂಬಾವಳಿ ಅವರು ದೆಹಲಿಗೆ ಹೋಗ್ತಾರೆ, ಅಮಿತ್ ಶಾ ಅವರನ್ನ ಭೇಟಿ ಮಾಡಲಿದ್ದಾರೆ ಅನ್ನುವಂತಹ ವಿಚಾರ. ಬಿಪಿ ಹರೀಶ್ ಅವರು ಕೊಟ್ಟಿರುವಂತಹ ಈ ಒಂದು ವಿಚಾರ ಎಲ್ರಿಗೂ ಕೂಡ ಆಶ್ಚರ್ಯ ಉಂಟು ಮಾಡ್ತಾ ಇದೆ.